ಮೆರಿಬೇಕು. ಸರ್ ಅದೇ ಹೇಳಿದ್ರಿ, ಖಂಡಿತ ನೀವು ನೋಡದೇ ಇರೋಂಥ ಜರ್ನಿ ಇಲ್ಲ. ಯಾಕಂದರೆ ಕನ್ನಡ ಇಂಡಸ್ಟ್ರಿ ಒಂದು ತುಂಬ ಫ್ಯಾಮಿಲಿ ಥರ ಇತ್ತು ಅಣ್ಣವರ ಕಾಲದಲ್ಲಿ. ಎಲ್ಲ ಈಗ ಆ ಒಂದು ಆತ್ಮೀಯತೆ, ಒಡನಾಟ, ಸ್ಟಾರ್ಗಳ ನಡುವಿನ ಒಗ್ಗಟ್ಟು ಎಲ್ಲ ಕಡಿಮೆ ಆಗ್ತಾ ಇದೆ. ಆ ಸಿನಿಮಾಗಳು ಸೋಲಿಕ್ಕೂ ಕೂಡ ಅಂತ ಅನ್ನಿಸ್ತಿದೆ. ಹೇಗೆ ತಗೋತೀರಿ ಸರ್ ಅಂತ? ನಾನು ಹೇಳೋದೇನು ಅಂದರೆ, ಅದು ಒಗ್ಗಟ್ಟಿಲ್ಲ ಅದೆಲ್ಲ ಮಾತಾಡೋ ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕಂದರೆ ನಾನು ಎಲ್ಲರೂ ಜೊತೇಲಿದ್ದನ್ನು ನೋಡಿದ್ದೀನಿ, ಜೊತೇಲಿ ಇರಬೇಕು ಅಂತ ಬಯಸೋನು. ಶಿವಣ್ಣ ಆಗಿರ್ಬೋದು, ನಮ್ಮ ಉಪ್ಪಿ ಸರ್ ಆಗಿರ್ಬೋದು, ರವಿ ಸರ್ ಎಲ್ಲ ಇರ್ಬೋದು, ಇವರೆಲ್ಲ ದೊಡ್ಡವರು ಇರುವಾಗ ನಾವು ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳಲ್ಲ. ಬಟ್ ನಾನು ಒಂದೇ ಒಂದು ಹರಿಸೋದು, ಒಂದೇ ಒಂದು ನನ್ನ ಒಂದು ಕನಸು ಏನು ಅಂದರೆ, ಮತ್ತೆ ಆ ದಿನಗಳು ಬರಬೇಕು. ನಾವು ಹೋಗಿ ಒಂದೇ ಬಸ್ಸಲ್ಲಿ ಇಡೀ ಇಂಡಸ್ಟ್ರಿ ಟ್ರಾವೆಲ್ ಮಾಡಿರೋದು ನೋಡಿದ್ದೀನಿ. ಆಮೇಲೆ ಇಡೀ ಇಂಡಸ್ಟ್ರಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿರೋದು ನೋಡಿದ್ದೀನಿ. ಇಡೀ ಇಂಡಸ್ಟ್ರಿ ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತರಲೆ ಮಾಡಿರೋದು ನೋಡಿದ್ದೀನಿ. ಆಮೇಲೆ ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ನಾನು ಇವತ್ತಿಗೂ ಮರೆಯೋಕ್ಕಾಗದೇ ಇರೋವಂಥ ಒಂದು ಸಂದರ್ಭ ಅಂದರೆ, ಇಡೀ ಕನ್ನಡ ಇಂಡಸ್ಟ್ರಿ ಒಂದು ರೂಮಲ್ಲಿತ್ತು. ಅಲ್ಲೇನೋ ಒಂದು ಸ್ವಲ್ಪ ಸ್ಟೇಜ್ಗೆ ಹೋಗೋದು ಲೇಟ್ ಆಯಿತು ಅಂದ್ಬಿಟ್ಟು, ಐ ಥಿಂಕ್ ಇಟ್ ಟುಕ್ ಅಬೌಟ್ 1 or 2 hours ಒಂದೇ ರೂಮಲ್ಲಿದ್ದೀವಿ. ಎಂಥ ಬ್ಯೂಟಿಫುಲ್ ಮೂಮೆಂಟ್ ಅಂದರೆ ಜಗ್ಗಿ, ಇಡೀ ಜನ, ಅಪ್ಪು ಸರ್ ಇದ್ದರು, ಆಮೇಲೆ ಯಶಿಂದ ಹಿಡಿದು ರವಿ ಸರಿಂದ ಹಿಡಿದು ದರ್ಶನ್ನು, ಎಲ್ಲರೂ ಒಂದೇ ರೂಮಿನಲ್ಲಿ ಏನು ಅದ್ಭುತವಾಗಿತ್ತು ಅಂದರೆ, ಆಲ್ ಹೀರೋಯಿನ್ಸ್, ಆಲ್ ಕ್ಯಾರೆಕ್ಟರ್ ಆರ್ಟಿಸ್ಟು, ಇನ್ಕ್ಲೂಡಿಂಗ್ ಲೀಲಾವತಿ ಅಮ್ಮ ಅವತ್ತು ಅದೇ ರೂಮಲ್ಲಿದ್ದಾರೆ. ಹೆಂಗಿತ್ತು ನನಗೆ ಅದು ಆ ಒಂದು ಸಮಸ್ಯೆ. ಸ್ಟೇಜ್ಗೆ ಹೋಗೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದ್ದು, ಅಷ್ಟೂ ಜನನ ಒಟ್ಟಿಗೆ ನೋಡಿದಂಥ ಒಂದು ಸಂಭ್ರಮ. ಬರಬೇಕ್ರಿ, ಅದು ಮತ್ತೆ ಬರಬೇಕು, ಖಂಡಿತ ಬರುತ್ತೆ. ಲೆಟ್ ಅಸ್ ಮ್ಯಾನಿಫೆಸ್ಟ್. ಯಾಕಂದರೆ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಇನ್ನೊಬ್ಬರ ಬಗ್ಗೆ ಇದು ಮಾಡೋದ್ರ ಬದಲು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಣ. ಕನ್ನಡ ಇಂಡಸ್ಟ್ರಿ ಮತ್ತೆ ಆ ಗ್ಲೋರಿಯಸ್ ಡೇಸನ್ನು ಖಂಡಿತ ನೋಡುತ್ತೆ. ಈಗ ಖಂಡಿತ ಒಂದು ಒಳ್ಳೆ ಉದ್ದೇಶದಿಂದ ಒಂದಿಷ್ಟು ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾ ಇದ್ರಿ, ಆ ನೆನಪನ್ನು ಶೇರ್ ಮಾಡ್ತಾ ಇದ್ರಿ. ಅಂದರೆ ಅವತ್ತಿದ್ದಂಥ ಒಗ್ಗಟ್ಟು ಮತ್ತೆ ಬರಬೇಕು ಅನ್ನೋಂಥದ್ದು. ಇದೆಲ್ಲದರ ಜೊತೆಗೆ ಒಂದಿಷ್ಟು ಪರಿಸ್ಥಿತಿಗಳು ಕೂಡ ಬದಲಾಗಿದೆ ಕೆಲವರ ಬದುಕಲ್ಲಿ. ನೀವು ಜರ್ನಿ ಮಾಡಿದ್ರಿ, ದರ್ಶನ್ ಸರ್ ಡೆವಿಲ್ ಅವರಿಲ್ದೇ ರಿಲೀಸ್ ಆಗ್ತಿದೆ. ಒಂದು ಸಿನಿಮಾದ ವಿಚಾರವಾಗಿ ಹೇಗೆ ಅನ್ನಿಸ್ತಿದೆ ಅಂತ? ಅದು ಆ ವಿಚಾರವಾಗಿ ನಾನು ಪ್ರತಿಕ್ರಿಯೆ ಏನು ಕೊಡಲ್ಲ. ಅಂದರೆ ಅದು ಭಾಳ ಸೂಕ್ಷ್ಮವಾದ ವಿಚಾರ ಒಂದು. ಆಮೇಲೆ ಅದು ಕೋರ್ಟಿನಲ್ಲಿರುವಂಥದ್ದು. ವಿ ಶುಡ್ ರೆಸ್ಪೆಕ್ಟ್ ದ ಲಾ. ಒಂದು ಆ ವಿಚಾರವಾಗಿ ಮಾತಾಡೋದು. ಸಿನಿಮಾ ವಿಚಾರವಾಗಿ ಬಂದಾಗ ನಾನು ದರ್ಶನಿನ ದೊಡ್ಡ ಅಭಿಮಾನಿ. ನಾನು ಹತ್ರ ಆಟೋಗ್ರಾಫ್ ಕೂಡ ಹಾಕ್ಸ್ಕೊಂಡಿದ್ದೀನಿ. ಯಾವುದು ಗೊತ್ತಾ? ಗಜಾ ಪಿಕ್ಚರ್ ನೋಡಿದಾಗ, ಗಜಾ ಪಿಕ್ಚರ್ ಮಾಡಬೇಕು ರಿಲೀಸ್ ಆಗಿದ್ದಾಗ ನವಗ್ರಹ ಶೂಟಿಂಗ್ ಮಾಡ್ತಾಯಿದ್ವಿ. ಗಜಾ ಪಿಕ್ಚರ್ ನೋಡ್ಬಿಟ್ಟು ನಾನು ದರ್ಶನ್ ಹತ್ರ ಹೋಗ್ಬಿಟ್ಟು ನಿಂದೊಂದು ಆಟೋಗ್ರಾಫ್ ಕೊಡೋ ಅಂತ ಆಟೋಗ್ರಾಫ್ ಹಾಕ್ಸ್ಕೊಂಡಿದ್ದೀನಿ ನಾನು. ಗೊತ್ತಾಯ್ತಾ? ನಾನು ಒಂದು ಚಿಕ್ಕ ವಯಸ್ಸಿಂದ ಬೆಳೆದಿರ್ಬೋದು, ಬಟ್ ನಂಗೆ ಆ ಪಿಕ್ಚರಲ್ಲಿ ತುಂಬ ಇಷ್ಟ ಆಯಿತು. ಬಂದಂಥ ಒಂದು ಸ್ಟೈಲ್ ಇರ್ಬೋದು, ಫೈಟ್ ಇರ್ಬೋದು, ಸಾಂಗ್ ಬಂಗಾರಿ ಯಾರೇ ನೀ ಬುಲ್ಬುಲ್ ಅದ್ರಲ್ಲಿ ರೇಗಿಸ್ತಾ ಇದ್ದೆ. ಅದರಲ್ಲಿ GAJA ಗಜಾ ಅಂದಾಗ ನಾನು SUJA ಸುಜಾ ಅಂದ್ಕೊಂಡು ಸೊ ದೋಸ್ ವರ್ ದ ಥಿಂಗ್ಸ್. ಒಂದು ಸಿನಿಮಾಗೆ ಬಂದಾಗ ಈಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಆ್ಯಂಡ್ ಎಷ್ಟೊತ್ತೇ ಆಗಲಿ, ರಾತ್ರಿ 3 ಗಂಟೆ 4 ಗಂಟೆವರೆಗೂ ಶೂಟಿಂಗ್ ಮಾಡಿದ್ರು ಬೆಳಗ್ಗೆ ಎದ್ದು 5 ಗಂಟೆಗೆ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿಕೊಂಡು ಶೂಟಿಂಗ್ ಬಂದುಬಿಟ್ಟು ಅಟೆಂಡ್ ಮಾಡೋವಂಥ ವ್ಯಕ್ತಿ. ಆ್ಯಂಡ್ ಡಿಸಿಪ್ಲಿನ್ ಟುವರ್ಡ್ಸ್ ವರ್ಕ್. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಅಲ್ಲ, ಇವನ್ ಕಾಟೇರ ಒಂದು ಕಲ್ಟ್ ಸಿನಿಮಾ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದೆ, ಎಷ್ಟು ಚೆನ್ನಾಗಿ ಅದಕ್ಕೆ ಏನಂತಾರೆ ತಾಲೀಮ್ ಮಾಡಿದೆ ಅಂದರೆ, ಪ್ರಾಕ್ಟೀಸ್ ಮಾಡಿರೋದು ಅದಕ್ಕೆ ಪ್ರತಿಯೊಂದು. ಆಮೇಲೆ ಯಾವುದದು ಸಾಂಗು ಬಸಣ್ಣಿ ಬಸ್, ಅದಕ್ಕೆ ಮಾಡಿದಂಥ ಸಾಂಗ್ ಪ್ರಾಕ್ಟೀಸು ಎಲ್ಲ ನೋಡಿದ್ದೀನಿ ನಾನು. ಆ್ಯಂಡ್ ಈ ಒಂದು ಜರ್ನಿಯಲ್ಲಿ ಡೆವಿಲ್ಲು ನಿಜ ನನಗೆ ಭಾಳ ದುಃಖ ಆಗುತ್ತೆ. ಒಬ್ಬ ಪ್ರೊಡ್ಯೂಸರು, ಡೈರೆಕ್ಟ್ರು, ಆ್ಯಕ್ಟ್ರು, ಅದರಲ್ಲಿರುವಂಥ ಟೆಕ್ನಿಷಿಯನ್ಸು ಎಲ್ಲರೂ ಎಫರ್ಟ್ಸ್ ಹಾಕಿರ್ತಾರೆ. ಈ ಥರದ್ದು ಒಂದು ಸಿಚುವೇಶನ್ನು ಅದು ಇಟ್ಸ್ ವೆರಿ ಡಿಫಿಕಲ್ಟ್. ಬಟ್ ಸಿನಿಮಾ ಇದೆಯಲ್ಲ, ಸಿನಿಮಾ ಒಂದು ಜನರ ಮೇಲೆ ಅದನ್ನು ಹಾಕಿದಾಗ, ಅವ್ರ ತೆಕ್ಕೆಗೆ ಬಿಟ್ಟಾಗ ಅದೇನಾಗುತ್ತೆ ಅಂದರೆ ಅದು ಅವ್ರ ಜವಾಬ್ದಾರಿ ಆಗುತ್ತೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಪ್ರಕಾಶ್ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್. ಸೊ ಅವ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಎಸ್ಪೆಷಲಿ ಸುದೀಪ್ ಅವರ ಸಿನಿಮಾ ಮ್ಯಾಕ್ಸ್ ತುಂಬ ಚೆನ್ನಾಗಿ ಹೋದ ವರ್ಷ ತುಂಬ ಒಳ್ಳೆ ಹಿಟ್ ಕೊಟ್ಟಂಥ ಸಿನಿಮಾ, ಅವ್ರಿಗೂ ನಾನು ಶುಭ ಹಾರೈಸ್ತೀನಿ. ಆಮೇಲೆ ಶಿವಣ್ಣನ ಸಿನಿಮಾ ಬರ್ತಾಯಿದೆ, ಶಿವಣ್ಣ, ಉಪ್ಪಿ ಸರು, ರಾಜ್ ಬಿ ಶೆಟ್ಟಿ 45, ಅವ್ರಿಗೂ ನಾನು ಶುಭ ಹಾರೈಸ್ತೀನಿ. ನಾನು ಒಟ್ಟಿನಲ್ಲಿ ಏನು ಹೇಳೋದು ಅಂದರೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ನೋಡೋರ ಕೊರತೆ ಇಲ್ಲ. ಎಲ್ಲರೂ ಎಲ್ಲ ಸಿನಿಮಾ ನೋಡಿದ್ರೂ ಇನ್ನೂ ಒಂದಷ್ಟು ಜನ ಸಿನಿಮಾ ನೋಡಿದವ್ರು ಇರ್ತಾರೆ. ಸೊ ಪ್ಲೀಸ್ ಎಲ್ಲ ಕನ್ನಡ ಸಿನಿಮಾ ನೋಡಿ. GSTನ ಹಾರೈಸಿ 28ಕ್ಕೆ ನಿಮ್ಮ ಮುಂದೆ ಬರ್ತಾಯಿದ್ವಿ. ಎಲ್ಲ ಕನ್ನಡ ಸಿನಿಮಾಗೆ ಶುಭವಾಗಲಿ. ಸರ್ ಫೈನಲಿ ಒಂದು ಕುಟುಂಬ ಸಮೇತರಾಗಿ ಸಿನಿಮಾ ನೋಡೋಕೆ ಬನ್ನಿ ಅನ್ನುವಂಥ ಮಾತಿತ್ತು. ಈ ಕುಟುಂಬ ಸಮೇತರಾಗಿ ಸಿನಿಮಾದಲ್ಲಿ ಅಭಿನಯಿಸಿ ಸಿನಿಮಾ ಮುಖಾಂತರ ಬರ್ತಾಯಿದ್ರಿ. ಹೇಗೆ, ಏನು ಪ್ಲ್ಯಾನ್ ಇರುತ್ತೆ, ಫೈನಲ್ ಏನು ಹೇಳ್ತೀರಿ, ಹೇಗೆ ಅಂತ? ಏನಿಲ್ಲ, ನಾನು ಮತ್ತೊಮ್ಮೆ ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಇದು ಗೋಸ್ಟ್ಸ್ ಇನ್ ಟ್ರಬಲ್ ಅನ್ನೋದು ಹೆಸರು ಮಾತ್ರ. ಇದರಲ್ಲಿ ಹೆದರ್ಕೊಳ್ಳೋವಂಥ ಯಾವ ಸಿಚುವೇಶನ್ನು ನಾನು ಇಟ್ಟಿಲ್ಲ. ಗೋಸ್ಟ್ಗೆ ಬೇಕಾಗಿರುವಂತಹ ಎಲಿಮೆಂಟ್ಸನ್ನು ತುಂಬ ಸಾಫ್ಟಾಗಿ ಹ್ಯಾಂಡಲ್ ಮಾಡಿದ್ದೀನಿ. ಸೊ ನೀವು ಬಂದು ಖಂಡಿತವಾಗ್ಲೂ ನಾನು ಹೇಳ್ತಾ ಇರೋದು 1 ವರ್ಷ ಅಲ್ಲ, 6 ತಿಂಗಳು ಮಗುವಿನಿಂದ ಹಿಡಿದು
100 ವರ್ಷದವ್ರು ಕೂಡ ಜೊತೆಯಲ್ಲಿ ಕೂತ್ಕೊಂಡು ಮುಜುಗರ ಇಲ್ಲದೆ ನೋಡುವಂಥ ಸಿನಿಮಾ GST. ಕಂಪ್ಲೀಟ್ ಕಾಮಿಡಿ ಇದೆ, ಸುಮ್ಮನೆ ಕಾಮಿಡಿ ಅಲ್ಲ, ಇದು ಕಾಲೇಜ್ ಕಾಮಿಡಿ, ಇನ್ನೊಂದು ಕಾಮಿಡಿ ಅಲ್ಲ, ನೀವೆಲ್ಲರೂ ಎಂಜಾಯ್ ಮಾಡುವಂಥ ಕಾಮಿಡಿ. ಚಿಕ್ಕ ಮಕ್ಕಳು ಕೂಡ ಚಪ್ಪಾಳೆ ಹೊಡ್ಕೊಂಡು ನೋಡುವಂಥ ಒಂದು ಸಿನಿಮಾ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ. ಟಿ ವಿಲಿ ನೋಡ್ತೀವಿ, ಮೊಬೈಲಲ್ಲಿ ನೋಡ್ತೀವಿ, ಪೈರಸಿ ನೋಡ್ತೀವಿ ಅಂದಾಗ ನಾವು ಮಾಡಿರೋ ಎಫರ್ಟ್ಸ್ಗೆ ತುಂಬ ಇದು ನೋವಾಗುತ್ತೆ. ಈಗ ಎಲ್ಲ ಸಿನಿಮಾ ಮಾಡಿಬಿಟ್ಟು ಬೇಜಾರು ಮಾಡಿಕೊಂಡು ಅವ್ರವ್ರ ದುಃಖಗಳನ್ನ ಹೊರಗಾಗ್ತಿರುವಂಥ ದಿನಗಳನ್ನ ನೋಡ್ತಾ ಇದ್ದೀವಿ. ಭಾಳ ಬೇಸರ ಆಗುತ್ತೆ. ಸಿನಿಮಾ ಮಾಡಿಬಿಟ್ಟು ಬೇಡ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ಒಂದು ಏನಂತಾರೆ ನೋವಿನ ಸಂಗತಿ ಇನ್ನೊಂದಿಲ್ಲ. ಸಿನಿಮಾ ಮಾಡಿರೋದು ನಿಮಗೋಸ್ಕರ, ಪ್ಲೀಸ್ ನಮಗೋಸ್ಕರ. 100 ರೂಪಾಯಿ 200 ರೂಪಾಯಿ ಏನು ಖರ್ಚು ಮಾಡ್ತೀರಾ ಅದು ಎಲ್ಲ ಒಂದು 300 ಫ್ಯಾಮಿಲಿಗಳಿಗೆ ಊಟ ಆಗುತ್ತೆ. ದಯವಿಟ್ಟು ಬನ್ನಿ, ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಎಸ್, ಥ್ಯಾಂಕ್ ಯು. ಆ್ಯಂಡ್ ನಿಮ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಕೂಡ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ. ಯಾಕಂದರೆ ಕನ್ನಡ ಸಿನಿಮಾ ಖಂಡಿತವಾಗ್ಲೂ ಬೆಳೀತಾ ಇರೋದು ನೀವು. ಯಾಕಂದರೆ ಯು ಆರ್ ದ ಬ್ರಿಡ್ಜ್ ಬಿಟ್ವೀನ್ ದ ಸಿನಿಮಾ ಮೇಕರ್ಸ್ ಆ್ಯಂಡ್ ದಿ ಆಡಿಯನ್ಸ್. ಸೊ ಮಾಧ್ಯಮದವರು ನಮ್ಮ ಜೊತೆ ಇರಿ, ನಮ್ಮ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ, ನಾವು ನಿಮ್ಮ ಜೊತೆ ಇರ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಇದಿಷ್ಟು ಸೃಜನ್ ಲೋಕೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಗೋಸ್ಟ್ ಇನ್ ಟ್ರಬಲ್ ಅದು ದೆವ್ವಗಳ ಕತೆ ಆದರೂ ಕೂಡ ಹೆದರಿಸೋ ಕತೆ ಅಲ್ಲ, ಜನಗಳನ್ನು ನಗಿಸೋ ಕತೆ ಅನ್ನುವಂಥ ಮಾತನ್ನು TV9 ಜೊತೆಗೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಮಾಲ್ತೇಶ್ ಚೆಗ್ಗಿನ್, TV9 ಬೆಂಗಳೂರು.